ತುಮಕೂರು ಜಿಲ್ಲಾಡಳಿತ ಕಂದಾಯ ಇಲಾಖೆ ಮಹಾನಗರ ಪಾಲಿಕೆ ವತಿಯಿಂದ ನಗರದಲ್ಲಿಂದು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಪಿಂಚಣಿ ಮಾಸಾಶನ ಕುರಿತು ಜನಜಾಗೃತಿ ಆಂದೋಲನ ಹಾಗೂ ಜಾಥಾ ನಡೆಯಿತು. ನಗರದ ವಿವಿಧೆಡೆ ನಡೆದ ಜಾಥಾದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹರಾಜು, ಉಪಾಧ್ಯಕ್ಷ ಬಸವರಾಜು, ತಹಸೀಲ್ದಾರ್ ಪಿಎಂ ಕಮಲಮ್ಮ ಸೇರಿದಂತೆ ಮತ್ತಿತರರು ಪಾಲ್ಗೊಂಡರು. ಬಳಿಕ ಯೋಜನೆಗಳಿಂದ ವಂಚಿತರಾದ ಅರ್ಹ ಫಲಾನುಭವಿಗಳಿಂದ ಅಗತ್ಯ ದಾಖಲೆಗಳನ್ನು ಪಡೆದು ಪಿಂಚಣಿ ಮಂಜೂರು ಪತ್ರವನ್ನು ವಿತರಿಸಲಾಯಿತು. ದೂರದರ್ಶನದೊಂದಿಗೆ ಸಂಧ್ಯಾ ಸುರಕ್ಷತಾ ಯೋಜನೆ ಫಲಾನುಭವಿ ಉಮಾ ಜಾಥಾ ಮೂಲಕ ಯೋಜನೆಯ ಮಾಹಿತಿ ಪಡೆದು ಅಗತ್ಯ ದಾಖಲೆ ಒದಗಿಸಿದ ಒಂದೇ ದಿನಕ್ಕೆ ಮಂಜೂರು ಪತ್ರ ಲಭಿಸಿದೆ. ಅಗತ್ಯ ವೆಚ್ಚಗಳನ್ನು ಭರಿಸಲು ಇದರಿಂದ ಅನುಕೂಲವಾಗಲಿದೆ ಎಂದರು. ತುಂಬ ಅನುಕೂಲ ಆಗ್ತಿದೆ. ನಾವು ಸಾಯ ಟೈಮ್ನಲ್ಲಿ ನಮಗೆ ಇದು ಒಂದು ತುಂಬ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಮಗೆ ಇದಾಗಲಿಲ್ಲ. ಅಷ್ಟು ನಮಸ್ಕಾರ. ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಫಲಾನುಭವಿ ಸುಭಾಷ್ ಚಂದ್ರ ರೆಡ್ ಕ್ರಾಸ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದು ಅಲ್ಲಿ ಪಿಂಚಣಿ ಸೌಲಭ್ಯ ಇರಲಿಲ್ಲ. ಮಾಹಿತಿ ಕೊರತೆಯಿಂದ ವೃದ್ಧಾಪ್ಯ ವೇತನಕ್ಕೂ ಅರ್ಜಿ ಹಾಕಿರಲಿಲ್ಲ. ಸದ್ಯ ಯೋಜನೆಯ ಲಾಭ ದೊರೆಯುತ್ತಿದ್ದು ಔಷಧಿ ಸೇರಿದಂತೆ ಅನಿವಾರ್ಯ ಸಂದರ್ಭಗಳಿಗೆ ನೆರವಾಗುತ್ತಿದೆ ಎಂದರು. ವಿಧವಾ ವೇತನ ಫಲಾನುಭವಿ ಸೌಭಾಗ್ಯ ಜಾಗೃತಿ ಕಾರ್ಯಕ್ರಮದ ಮೂಲಕ ಯೋಜನೆಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಿದ್ದು ವಿಧವಾ ವೇತನದಿಂದ ಮಕ್ಕಳ ವಿದ್ಯಾಭ್ಯಾಸ, ಮನೆ ಬಾಡಿಗೆ ಪಾವತಿಗೆ ಸಹಕಾರಿಯಾಗಲಿದೆ ಎಂದರು. ತಹಸೀಲ್ದಾರ್ ಪಿಎಂ ಕಮಲಮ್ಮ ರಾಜ್ಯ ಹಾಗೂ ಕೇಂದ್ರದ ಯೋಜನೆಗಳ ಕುರಿತು ಮನೆ ಮನೆಗೆ ತೆರಳಿ ಮಾಹಿತಿ ನೀಡಲಾಗುತ್ತಿದ್ದು ಅರ್ಹರಿಗೆ ಯೋಜನೆಯ ಲಾಭ ನೀಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಮನಸ್ವಿನಿ ಸೇರಿ ಹಲವು ಯೋಜನೆಗಳ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು. ವಿಧವಾ ವೇತನ ಅದು 800 ರೂಪಾಯಿ ಬರುತ್ತೆ. ಮನಸ್ವಿನಿ ಅಂತ ಹೊಸ ಸ್ಕೀಮ್ ಬಂದಿದೆ. ಅಂದರೆ ಗಂಡ ಬಿಟ್ಟಿರೋರು ಮತ್ತು 40 ವರ್ಷ ವಯಸ್ಸು ಮೇಲ್ಪಟ್ಟಿರೋರು ಅವರು ಈ ಪೆನ್ಷನ್ಗೆ ಅರ್ಹರಾಗಿರ್ತಾರೆ.